ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 20ನೇ ಕಂತು ಬಿಡುಗಡೆ ಆದರೂ ಸಹ ಇಷ್ಟು ದಿನ ಕಳೆದ್ರು ಎಷ್ಟು ಜನರಿಗೆ ಜಮಾ ಆಗಿದೆ ಮತ್ತು ನಾನೊಂದು ಕಂಪ್ಲೀಟ್ ಇಲ್ಲಿವರೆಗೂ ಬಿಡುಗಡೆ ಆಗಿರುವಂತಹ ಜಿಲ್ಲೆಗಳ ಪಟ್ಟಿಯನ್ನು ರೆಡಿ ಮಾಡಿದ್ದೇನೆ. ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ನಾನು ನಿಮಗೆ ತಿಳಿಸಿದ್ದೆ, ಗೃಹಲಕ್ಷ್ಮಿ 19 ಮತ್ತು 20ನೇ ಕಂತಿನ ಹಣ 4,000 ರೂಪಾಯಿ ಜಮಾ ಆಗಿದೆ ಅಂತ. ಎಲ್ಲರಿಗೂ 4,000 ರೂಪಾಯಿ ಜಮಾ ಆಗಿಲ್ಲ ಗೈಸ್, ಓಕೆನಾ. ನಮಗೆ 4,000 ಬಂದಿಲ್ಲ ಅಂತ ಕಮೆಂಟ್ ರಿಪೀಟೆಡ್ ಆಗ್ತಾ ಇದ್ದೀರಾ. ಈಗ ಸದ್ಯಕ್ಕೆ 19 ಮತ್ತು 20ನೇ ಕಂತಿನ ಹಣ ಒಟ್ಟಿಗೆ ಜಮಾ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ನಿಮಗೂ ಕೂಡ ಒಟ್ಟಿಗೆ ಜಮಾ ಆಗ್ಬೋದು. ಇಲ್ಲಾಂದರೆ 19ನೇ ಕಂತು ಇವಾಗ ಜಮಾ ಆಗ್ಬಿಟ್ಟು ಇನ್ನೊಂದು ವಾರದೊಳಗಡೆ 20ನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ. ಹಾಗಾಗಿ ಯಾರಿಗೆಲ್ಲ 19ನೇ ಕಂತು ಬಂದಿಲ್ಲ ದಯವಿಟ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿ. ನಿಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಇರಲ್ಲ. ಸರ್ಕಾರದಿಂದಲೇ ಹಣ ಬಿಡುಗಡೆ ಆಗೋದು ಬಾಕಿ ಇದೆ. ದಯವಿಟ್ಟು ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ 19 ಮತ್ತು 20ನೇ ಕಂತಿನ ಹಣ ಜಮಾ ಆಗುತ್ತೆ, ಓಕೆನಾ. ಈಗ ಗೃಹಲಕ್ಷ್ಮಿ 20ನೇ ಕಂತು ಯಾವ್ಯಾವ ಜಿಲ್ಲೆಗೆ ಜಮಾ ಆಗಿದೆ ಅಂತ ನೋಡೋದಕ್ಕೆ ಹೋದರೆ ಜಮಾ ಶುರುವಾಗಿದೆ, ಓಕೆನಾ. ಈಗ ಮೊದಲ ಹಂತದಲ್ಲಿ ನಿಮಗೆ ಗೊತ್ತೇ ಇದೆ, ಶುರುವಾಗಿದ್ದು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಹಣ ಬಿಡುಗಡೆ ಶುರುವಾಯಿತು. ಅದಾದ ನಂತರ ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ, ಬೀದರು, ಬಿಜಾಪುರ, ಮಂಗಳೂರು, ದಕ್ಷಿಣ ಕನ್ನಡ, ಗದಗ, ತುಮಕೂರು, ಬಳ್ಳಾರಿ ಈ ಜಿಲ್ಲೆಗಳಿಗೆ, ಓಕೆನಾ, ಚಿಕ್ಕಮಗಳೂರು ಈ ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ. ಖಂಡಿತವಾಗ್ಲೂ ಇದರಲ್ಲಿ ನಿಮಗೆ ಏನು ಸರ್ ಹಾಗಾದರೆ ನೀವು ನಮ್ಮ ಜಿಲ್ಲೆಗೆ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಅಂತ ಹೇಳ್ತಾ ಇದ್ದೀರಾ. ಬಟ್ ಆದರೆ ನಾವು ಕೂಡ ಚಿತ್ರದುರ್ಗದವರು, ನಾವು ಕೂಡ ಬೆಂಗಳೂರು ರೂರಲ್ನವರು, ನಾವು ಕೂಡ ದಾವಣಗೆರೆಯವರು, ನಮಗೆ ಯಾಕೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂತ ನೀವು ಖಂಡಿತವಾಗ್ಲೂ ಕೇಳ್ತೀರಾ. ಕೇಳೋದು ಸರಿ ಇದೆ, ಯಾಕೆಂದರೆ ಆ ಜಿಲ್ಲೆಯವರಲ್ಲೇ 100% ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಒಂದೊಂದೀಗ ಬೆಂಗಳೂರು ಮೊದಲ ಹಂತ ಸ್ಟಾರ್ಟಿಂಗಲ್ಲಿ ಯಾವಾಗ ಶುರುವಾಯಿತು ಅವಾಗ ಬೆಂಗಳೂರು ಜಿಲ್ಲೆ ಸುತ್ತಮುತ್ತ ಜಿಲ್ಲೆ ಜಮಾ ಆಗಕ್ಕೆ ಶುರುವಾಯಿತು. ಅವರಿಗೆ ಒಂದು 75% ಬಂದಿರ್ಬೋದು. ಇನ್ನು ಚಿತ್ರದುರ್ಗ, ದಾವಣಗೆರೆ, ಬೀದರು, ಬಿಜಾಪುರ, ಮಂಗಳೂರು, ದಕ್ಷಿಣ ಕನ್ನಡ, ಗದಗ, ತುಮಕೂರು, ಬಳ್ಳಾರಿ ಈ ಜಿಲ್ಲೆಗಳು ಏನು ಜಮಾ ಆಗಿದೆಯಲ್ಲ, ಈ ಜಿಲ್ಲೆಗಳಲ್ಲಿ 70% ಒಂದು ಜಿಲ್ಲೆ, 50% ಒಂದು ಜಿಲ್ಲೆ, 25% ಒಂದು ಜಿಲ್ಲೆ, ಈ ರೀತಿಯಾಗಿ ಹಣ ಬಿಡುಗಡೆ ಆಗಿರುತ್ತೆ. ಎಲ್ಲ ಜಿಲ್ಲೆಗೂ 100%, ನಾನು ಹೇಳಿರೋ ಜಿಲ್ಲೆಗಳಲ್ಲೇ 100% ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಳೆದ ಕೆಲವು ತಿಂಗಳಿಗೆ ಕಂಪೇರ್ ಮಾಡಿ ನೋಡಿದಾಗ 20ನೇ ಕಂತು ಸ್ವಲ್ಪ ಸ್ಲೋ ಆಗಿ ಜಮಾ ಆಗ್ತಾ ಇದೆ. ಒಂದೊಂದು ಸರಿ ಈ ರೀತಿ ಕೂಡ ಸ್ಟಾರ್ಟ್ ಆಗುತ್ತೆ, ಜಮಾ ಆಗೋದು ಸ್ಲೋ ಆಗಿ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇದಕ್ಕಿದ್ದ ಹಾಗೆ ಒಂದು 2-3 ದಿನದಲ್ಲಿ ಎಲ್ಲ ಜಿಲ್ಲೆಗೂ ಸಹ 100% ಜನರಿಗೆ, ಅಂದರೆ 95%ಗಿಂತ ಹೆಚ್ಚು ಜನರಿಗೆ ಬಿಡುಗಡೆ ಆಗಿದ್ದು ನಾವು ಗಮನಿಸಿದ್ದೀವಿ ಕೆಲವು ತಿಂಗಳುಗಳ ಹಿಂದೆ. ಹಾಗಾಗಿ ಓವರಾಲ್ ನೋಡೋದಕ್ಕೆ ಹೋದರೆ ಈಗ 30% ಜನರಿಗೆ ಅಷ್ಟೇ ಹಣ ಜಮಾ ಆಗಿರೋದು. ಪ್ರತಿನಿತ್ಯವೂ ಕೂಡ ಗೃಹಲಕ್ಷ್ಮಿ ಹಣದ ಬಗ್ಗೆ ನಾನು ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾನೇ ಇದ್ದೀನಿ. ಏನಿದೆ ನಿಮಗೆ ಪ್ರೂಫ್ ಸಮೇತ ಆಲ್ರೆಡಿ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಯಾರ್ಯಾರು ಪ್ರೂಫ್ ಕಳಿಸ್ತಾ ಇದ್ದಾರೆ ನಿರಂತರವಾಗಿ ಪೋಸ್ಟ್ ಮಾಡ್ತಾ ಇದ್ದೇನೆ. ಈ ಜಿಲ್ಲೆಯವರು ಕಳಿಸಿದ್ದಾರೆ ನೋಡಿ ಅಂಥೇಳಿ. ಅದರಲ್ಲಿ 19, 20 ಎರಡೂ ಜಮಾ ಆಗಿರೋದನ್ನು ಕೂಡ ಕಳಿಸ್ತಾ ಇದ್ದೀನಿ, ಓಕೆನಾ. ಹಾಗಾಗಿ ನಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಬೇಕು. ಹಾಗಾಗಿ ತಪ್ಪದೆ ಎಲ್ಲರೂ ಲೈಕ್ ಮಾಡಿದ್ರೆ ಇನ್ನೊಬ್ಬರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ, ಅವರು ಕೂಡ ಕಮೆಂಟ್ ಮಾಡಿ ತಿಳಿಸುವಂಥ ಸಿಚುವೇಶನ್ ಬರುತ್ತೆ, ಓಕೆನಾ. ಹಾಗಾಗಿ ಇದಾಗಿತ್ತು ಈ ಕ್ಷಣದ ಮಾಹಿತಿ. ಯಾರೆಲ್ಲ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಜಾಯ್ನ್ ಆಗಿ. ನಿಮಗೂ ಕೂಡ ಹಣ ಬಿಡುಗಡೆ ಆಗಿದೆಯಲ್ಲೋ ಕಮೆಂಟ್ ಮಾಡಿ. ಬಿಡುಗಡೆ ಆಗಿದ್ದರೆ ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಲಿಂಕ್ ಕೂಡ ಯೂಟ್ಯೂಬ್ನ ಅಬೌಟ್ ಸೆಕ್ಷನಲ್ಲಿದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಪ್ರೂಫನ್ನು ನೀವು ಕಳಿಸ್ಬೋದಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.